ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ವಾರ್ತೆಗಳ ಪ್ರಾಯೋಜಕರು. ಜನರ ಅಧಿಕಾರಿಗಳ ಸಹಕಾರದ ಕೊರತೆಯಿಂದ 25,000 ಪ್ರಕರಣಗಳು ಬಾಕಿ. ಉಪಲೋಕಾಯುಕ್ತ ಬಿ. ವೀರಪ್ಪ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಧರ್ಮಸ್ಥಳ ಸತ್ಯಯಾತ್ರೆ ಆಗಸ್ಟ್ 31ಕ್ಕೆ ವಿರೂಪಾಕ್ಷಿ. ಉಪಲೋಕಾಯುಕ್ತರ 2ನೇ ದಿನದ ಅನಿರೀಕ್ಷಿತ ಭೇಟಿ. ಮಾನ್ವಿಯಲ್ಲಿ ಆಗಸ್ಟ್ 31ರಂದು ಶ್ರೀ ಜಗನ್ನಾಥ ದಾಸರು 2 ಧ್ವನಿ ಸುರುಳಿ ಬಿಡುಗಡೆ. ಮಧುಸೂದನ್. ಹಬ್ಬಗಳು ಸಂಸ್ಕೃತಿ ಸಂಸ್ಕಾರವನ್ನು ಜಾಗೃತಗೊಳಿಸುತ್ತವೆ. ಸ್ಮಿತಕ್ಕ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ 38ನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ. ಮತ್ತು ಡಿ. ರಾಂಪುರನಲ್ಲಿ ಚಿರತೆಗೆ ಆಕಳು ಕರು ಬಲಿ, ಆತಂಕ. ವಾರ್ತೆಗಳ ವಿವರ. ರಾಜ್ಯದ ಜನರ ಹಾಗೂ ಅಧಿಕಾರಿಗಳ ಸಹಕಾರದ ಕೊರತೆಯಿಂದ ಕನ್ನಡ ಲೋಕಾಯುಕ್ತದಲ್ಲಿ 25,000 ಪ್ರಕರಣಗಳು ಬಾಕಿ ಇದೆ ಎಂದು ಕನ್ನಡ ಉಪಲೋಕಾಯುಕ್ತ ನ್ಯಾಯವಾದಿ ಬಿ. ವೀರಪ್ಪ ಹೇಳಿದರು. ರಾಜ್ಯದ ಜನರ ಹಾಗೂ ಅಧಿಕಾರಿಗಳ ಸಹಕಾರದ ಕೊರತೆಯಿಂದ ಕರ್ನಾಟಕ ಲೋಕಾಯುಕ್ತದಲ್ಲಿ 25,000 ಪ್ರಕರಣಗಳು ಬಾಕಿ ಇದೆ ಎಂದು ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ. ವೀರಪ್ಪ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಲೋಕಾಯುಕ್ತರಿಂದ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಅಹವಾಲು, ಕುಂದುಕೊರತೆ, ದೂರು ವಿಚಾರಣೆ ಹಾಗೂ ಬಾಕಿ ಇರುವ ಪ್ರಕರಣಗಳ ವಿಲೇವಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯದಲ್ಲಿ ಒಬ್ಬರು ಲೋಕಾಯುಕ್ತರು, 2 ಉಪಲೋಕಾಯುಕ್ತರು ಇದ್ದು ರಾಜ್ಯದ ಜಿಲ್ಲೆಗಳಿಗೆ ಭೇಟಿ ನೀಡಲಾಗುತ್ತಿದ್ದು ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಪರಿಹಾರ ನೀಡುವ ಕೆಲಸ ಮಾಡುತ್ತಿದ್ದರು. ರಾಜ್ಯದ ಜನರ ಅಧಿಕಾರಿಗಳ ಸಹಕಾರ ಇಲ್ಲದೆ ಇರುವುದರಿಂದ 25,000 ಕೇಸುಗಳು ಪೆಂಡಿಂಗ್ ಇವೆ ಎಂದರು. ಜನರ ದೂರುಗಳು, ಕುಂದುಕೊರತೆಗಳನ್ನು ನಿಗದಿತ ಸಮಯದೊಳಗೆ ವಿಲೇವಾರಿ ಮಾಡುವುದು, ಸಮಸ್ಯೆಗಳನ್ನು ಪರಿಹರಿಸುವುದು ಲೋಕಾಯುಕ್ತದ ಮುಖ್ಯ ಉದ್ದೇಶವಾಗಿದೆ. ಲೋಕಾಯುಕ್ತ ಕಾಯ್ದೆಯಡಿ ಒಂದು ದೂರು ಬಂದ ನಂತರ ಅದು ತನಿಖೆ ನಡೆಸಬೇಕು. ಆದರೆ ತಹಸೀಲ್ ಕಚೇರಿಯಲ್ಲಿ ದಾಖಲೆಗಳನ್ನು ನೀಡಿದ ತಕ್ಷಣ ಖಾತಾ ಮಾಡಿಕೊಳ್ಳಬೇಕು. ವರ್ಷಾನುಗಟ್ಟಲೆ ಅನಗತ್ಯ ವಿಳಂಬ ಮಾಡಬಾರದು ಎಂದು ತಿಳಿಸಿದರು. ಯಾವುದೇ ವ್ಯಕ್ತಿ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಲು ಮುಂದಾದಾಗ ದೂರು ಸ್ವೀಕರಿಸಬೇಕು. ಯಾವ ಅಧಿಕಾರಿಯೂ ಕೆಟ್ಟವರಲ್ಲ, ಯಾವ ಅಧಿಕಾರಿಯೂ ಒಳ್ಳೆಯವರಲ್ಲ. ಆದರೆ ಸಮಾಜ ಬದಲಾಗುವುದು ಅತ್ಯಂತ ಮುಖ್ಯವಾಗಿರುತ್ತದೆ. ಸಮಾಜ ಬದಲಾದರೆ ಸಾರ್ವಜನಿಕರ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿರುತ್ತವೆ ಎಂದರು. ಅಧಿಕಾರಿಗಳು ತಮ್ಮ ಕೆಲಸವನ್ನು ತಾವು ನೆಟ್ಟಗೆ ಮಾಡಬೇಕು. ಇಲ್ಲವಾದಲ್ಲಿ ಸೆಕ್ಷನ್ 13ರ ಪ್ರಕಾರ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಆಗ ಅಧಿಕಾರಿ ಕೆಲಸ ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಕರಣಗಳನ್ನು ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ಕರೆದಾಗ ಸಭೆಗಳಿವೆ ಎಂದು ತಪ್ಪಿಸಿಕೊಳ್ಳುತ್ತಾರೆ. ಅಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಸೆಕ್ಷನ್ 17ರ ಅನ್ವಯ ಕ್ರಮ ಕೈಗೊಳ್ಳಬಹುದು. ಮತ್ತು ಎಷ್ಟೋ ಸಂದರ್ಭದಲ್ಲಿ ಕೆಲಸ ಮಾಡಿಕೊಡುವುದಾಗಿ ಹೇಳಿ ಮಾಡುವುದಿಲ್ಲ. ಆಗ ಸೆಕ್ಷನ್ 17A ಅನ್ವಯ 6 ತಿಂಗಳು ಜೈಲಿಗೆ ಕಳುಹಿಸಲು ಅವಕಾಶವಿದೆ ಎಂದರು. ಇದೇ ವೇಳೆ ಸಾರ್ವಜನಿಕರ ಅಹವಾಲು, ದೂರುಗಳನ್ನು ಸ್ಥಳದಲ್ಲಿಯೇ ಸ್ವೀಕರಿಸಿ ವಿಚಾರಣೆ ನಡೆಸಿ ಬಾಕಿ ಇರುವ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಯಿತು.
ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸುಮಾರು 25,000 ಕೇಸ್ ಪೆಂಡಿಂಗ್ ಇದೆ. ಒಬ್ಬ ಲೋಕಾಯುಕ್ತರು, ಇಬ್ಬರು ಉಪಲೋಕಾಯುಕ್ತರು, 3 ಜನ ಇದ್ದೀವಿ. 7 ಕೋಟಿ ಕನ್ನಡಿಗರಿಗೆ 105 ಜನ ಒತ್ತಾಡ್ತಾ ಇದ್ದೀವಿ, ಊರಿಗೂ ಹೋಗ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ನಮ್ಮ ಜನಗಳ ಸಹಕಾರ ಇಲ್ಲ, ಎಲ್ಲೋ ಒಂದು ಕಡೆ ಅಧಿಕಾರಿಗಳ ಸಹಕಾರ ಇಲ್ಲ. ಅದರಿಂದ 25,000 ಕೇಸ್ ಪೆಂಡಿಂಗ್ ಇದೆ. ನಿಮಗೆ ಇಂಟರ್ವ್ಯೂ ನ್ಯಾಯ ಬೇಕು. ನಿಮ್ಮ ಏನು ಅವ್ಯವಹಾರಗಳಿದೆ, ನಿಮ್ಮ ಕಂಪ್ಲೇಂಟ್ ಇದೆ, ಮಾಡಬೇಕು. ಅದ್ರ ಜೊತೆಗೆ ನಾನು ಪಾಂಪ್ಲೆಟ್ಸ್ ಎಲ್ಲ ಕೊಡ್ತಾ ಸ್ವಲ್ಪ ಓದ್ಕೊಳ್ಳಿ. ನಮ್ಮಲ್ಲಿ ಲೋಕಾಯುಕ್ತ ಕಾಯ್ದೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟರೆ ಅದನ್ನು ಎನ್ಕ್ವೈರಿ ಮಾಡಬೇಕು. ಗ್ರೀವೆನ್ಸ್ ಅಂತ ಬಂದರೆ ತಹಸೀಲ್ದಾರು ಯಾವುದೂ ಪ್ರಕಾರ ಇಲ್ಲ, ಅವರು ಖಾತಾ ಮಾಡಿಲ್ಲ ಅಂದರೆ ಅದೆಲ್ಲ ಗ್ರೀವೆನ್ಸ್ ತಕ್ಷಣ ಆಗ್ಬೇಕಂತಲ್ಲ. ಏನಾದರೂ ಡಿಸ್ಪ್ಯೂಟ್ ಇದ್ರೆ ನಮ್ಮ ತಹಸೀಲ್ದಾರಗಳೆಲ್ಲ ಬಂದಿರಬೇಕು. ಡಿಸ್ಪ್ಯೂಟ್ ಇದೆ, ನಾವು ಖಾತಾ ಮಾಡೋಕ್ಕಾಗ ಎಂಡಾಕ್ಮೆಂಟ್ ಕೊಡಿ, ಯಾಕೆ ವರ್ಷಾಂಗಟ್ಟಲೆ ತಿಳಿಸ್ತೀರ ಅವ್ರಿಗೆ. ನನ್ನ ಮುಂದೆ ಬಂದಾಗ ಯಾಕಂತ ತಕ್ಷಣ ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕೈ ಕಾಲು ಹೊಡೆದಾಕಿರ್ತಾರೆ, ಕೇಸ್ ರಿಜಿಸ್ಟರ್ ಮಾಡೋದು. ಸರ್ ಅವ್ರು ಎದುರು ದುಡ್ಡು ಕೊಟ್ಟರು, ನಮ್ಮದು ಮಾಡಿಲ್ಲ ಸರ್, ಅವ್ರು ಮಾಡಿದ್ದಾರೆ ಅಂತ. ನಾನೊಂದು ಜಡ್ಜ್ಮೆಂಟ್ ಬರ್ತಿದ್ದೀನಿ, ಪೊಲೀಸ್ ಬದುಕಬೇಕು ಅಂತ. ದಯವಿಟ್ಟು ಎಲ್ಲ ಪೊಲೀಸರು ಓದ್ಕೊಳ್ಳಿ. ಎಲ್ಲ ಕೆಟ್ಟವ್ರು ಒಳ್ಳೆಯವರು ಅವಾಗ, ಎಲ್ಲ ಕೆಟ್ಟವರಲ್ಲ, ಎಲ್ಲ ಒಳ್ಳೆಯವರಲ್ಲ. ಸಮಾಜನ ಬದಲಾಗಬೇಕು. ಸಮಾಜ ಬದಲಾದರೆ ಎಲ್ಲದಕ್ಕ ನಾವು ಸರಿ ಮಾಡಬಹುದು. ಸಮಾಜ ಬದಲಾಗಬೇಕು ಅಂದರೆ ನೀವು ನಿಸ್ವಾರ್ಥ ಇರಬೇಕು. ನಾವೆಲ್ಲ ಒಂದು ಕಡೆ ಆ ಕೇಸ್ಗಳು ಬಂದಾಗ ನೋಡಿದಾಗ ಸುಮಾರು ಯೂನಿಯನ್ ಬರ್ತವೆ, ಸುಮಾರು ಸಂಘಗಳು ಬರ್ತವೆ, ಆರ್ಟಿ ಆಕ್ಟಿಸ್ಟ್ ಬರ್ತಾರೆ. ಬನ್ನಿ, ಸುಳ್ಳು ಸುಳ್ಳು ಕೇಸು ನಾವು ಎನ್ಕ್ವೈರಿ ಮಾಡಿ ಆಫೀಸರ್ ಕಳಿಸ್ತೀವಿ. ಆಮೇಲೆ ಅಡ್ಡ ಬರೀತಾರೆ, ಸರ್ ಕೈ ತಪ್ಪಿನಿಂದ ನಾನು ಕಂಪ್ಲೇಂಟ್ ಕೊಡ್ತೀನಿ, ವಾಪಸ್ ತಗೋತೀನಿ ಅಂತ. ನಾನು ಅವಕಾಶ ಕೊಡ್ತಾ ಇಲ್ಲ. ಅಧಿಕಾರಿಗಳು ನೆಟ್ಟಿಗೆ ನಿಮ್ಮ ಕೆಲಸ ನೀವು ಮಾಡದೇ ಇದ್ರೆ ಸೆಕ್ಷನ್ 13 ಕಲಂ 13 ಅನ್ಫಿಟ್ ಟು ಕಂಟಿನ್ಯೂ ಇನ್ ದಿ ಫೋರ್ತ್ ಲೆವೆಲ್ ಹಿಮ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಅವಕಾಶ ಇದೆ ನಮಗೆ. 3 ತಿಂಗಳಲ್ಲಿ ಸರಿ ಅದನ್ನ ಗೌರ್ಮೆಂಟ್ ಅವ್ರಿಗೆ ರಿಪೇರ್ ಆಗದೇ ಇದ್ರೆ ಯು ಲೂಸ್ ಇಸ್ ಜಾಬ್. ಅದೇ ರೀತಿ ನಾವು 1 ತಿಂಗಳು 2 ತಿಂಗಳು ನಿಮ್ಮ ಅಡ್ಮಿಷನ್ ಕೆಲಸ ತೊಂದರೆ ಆಗಬಾರ್ದು ಅಂತೇಳಿ 1 ತಿಂಗಳು 2 ತಿಂಗಳು ನಾವು ಟೈಮ್ ಕೊಟ್ಟಿರ್ತೀವಿ. ಅದು ಅಪ್ಲಿಯರೆನ್ಸ್ ಹಾಕಲ್ಲ. ಗ್ರೀವೆನ್ಸ್ ಇದ್ದಾಗ ಮಾತ್ರ ಬನ್ನಿ ಅಂತ ಹೇಳಿದಾಗ ನಮ್ಮ ಎಷ್ಟೋ ತಹಸೀಲ್ದಾರರು KDP ಮೀಟಿಂಗ್ ಇದೆ, ಆ ಮೀಟಿಂಗ್ ಇದೆ ಅಂತ ತಪ್ಪಿಸ್ಕೊಳ್ತಾರೆ. ನಾನು ಬಿಡಲ್ಲ, ಸೆಕ್ಷನ್ 17 ನಾನು ಕೇಸ್ ಲಿಸ್ಟ್ ಮಾಡ್ಬೋದು ನಿಮ್ಮ ಮೇಲೆ. ಆಮೇಲೆ ಎಷ್ಟೋ ಕಡೆ ನಾವು ಮಾಡ್ತೀವಿ ಅಂತ ಅಂಟೇಕಿಂಗ್ ತಪ್ತಾರೆ, ಮಾಡೋದಿಲ್ಲ. ಅಂತ ಟೈಮಲ್ಲಿ ಸೆಕ್ಷನ್ 17A ಕಂಟೆಂಟ್ ಹಾಕಕ್ಕೆ ಅಂದರೆ 6 ತಿಂಗಳು ಜೈಲಿಗೆ ಕಳಿಸ್ಬೋದು, ನಿಮಗೆ ನಾವು ಫೈನ್ ಹಾಕ್ಬೋದು. ಅದೇ ರೀತಿ ಸುಳ್ಳು ಕೇಸ್ ಹಾಕಿದ್ರೆ ಯಾರೇ ಕೊಟ್ಟಿಂಗಿ ಆಗಬಾರ್ದು. ಜೈಟ್ ಮಾಡಿ ಆಗಿದೆ, ಇಬ್ಬರು ವೈದ್ಯನ ಮಕ್ಕಳು, ಬಾಳ ಮಗ ನನ್ನ ಹೆಸರು ಆಗ್ಬೇಕು, ಅವ್ರು ಓಡೋದಿಲ್ಲ ಅಂತಾರೆ. ನಾವು ಇದು AC ಮುಂದೆ ಅಪೀಲ್ ಹಾಕಿದ್ದೀವಿ. ಏನು AC ಮುಂದೆ ಅರ್ಜಿ ಹಾಕಿದ್ದೀವಿ. AC ಸಾಹೇಬ್ ಇಲ್ಲಿದ್ದಾರೆ, ಬೇಗ ಕಾನೂನು ಪ್ರಕಾರ ಮುಗಿಸಕ್ಕೆ ಆರ್ಡರ್ ಮಾಡ್ತೀನಿ ನಾನು. ಸರಿನಾ? ಅಷ್ಟು ಹೇಳಿದ್ದೇವೆ. ನೀವು ದಾಖಲಾತಿಯೆಲ್ಲ ಕೊಡಿ ಅವ್ರ ಮುಂದೆ. ನಿಮ್ ಜೊತೆಗೆ ಯಾರು ಬಂದಿಲ್ವಾ? ಮನವಿ ಪತ್ರ ಇದೆ. ಯಾರೋ ಬಂದಿದ್ದಾರೆ, ಬೇಗ ಕೇಸ್ ಮಾಡಿ ಕಾನೂನು ಬದ್ಧವಾಗಿ ಮಾಡಕ್ಕೆ ಆರ್ಡರ್ ಮಾಡ್ತೀನಿ ತಾಯಿ. ನೀವೇ ಮಾಡಿ, ನಿಮ್ ಕೂಡ ಇವಾಗಲೇ ಆರ್ಡರ್ ಮಾಡ್ತೀನಿ. ಮಾಡ್ಕೊಡ್ತಾರೆ, ಡಾಕ್ಯುಮೆಂಟ್ ಎಲ್ಲ ಅವ್ರಿಗೆ ಕೊಡಿ, ಅವ್ರು ಬರ್ತಾರೆ. ಅಮ್ಮ, ಇದು ಕೇಸ್ ಆಫ್ ದಿ ಕಂಪ್ಲೇಂಟ್ ದಟ್ಸ್ ಕ್ವೈಟ್ ಅಪೀಲ್. ಹೇಗೆ ಆರ್ಡರ್ ಪಾಸ್ ಬೈ ದಿ ತಹಸೀಲ್ದಾರ್. ನೋ ಸರ್, ಕನ್ಸರ್ನ್ ಎಲ್ಲರೂ ಇರಬೇಕು.
ಇವಾಗ ಅವ್ರನ್ನ ಮಾಡ್ತೀವಿ. ಚಾಲು ಮಾಡಿ ಆಪರೇಷನ್ ಮಾಡಿಸಿದೆ. ಈ ಸಂದರ್ಭದಲ್ಲಿ ದಿವಾಣಿ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಾತ್ವಿಕ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಸಿಒ ಈಶ್ವರ್ ಕುಮಾರ್ ಕಾಂದು, ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಜಿಲ್ಲಾ ಪೊಲೀಸ್ ಅಧೀಕ್ಷಕ ಎಂ ಪುಟ್ಟಮಾದಯ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ದೇಶಾದ್ಯಂತ ಪ್ರಖ್ಯಾತ ಹೊಂದಿದ ಪವಿತ್ರ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಯೂಟ್ಯೂಬರ್ಸ್ ಹಾಗೂ ಕಾಂಗ್ರೆಸ್ ನಾಯಕರ ಅಸತ್ಯ ಮತ್ತು ಅಪಪ್ರಚಾರ ಮಾಡುತ್ತಿದ್ದು, ಇದನ್ನು ವಿರೋಧಿಸಿ ಆಗಸ್ಟ್ 30ರಂದು ಜೆಡಿಎಸ್ ಪಕ್ಷದಿಂದ ಧರ್ಮಸ್ಥಳದ ಸತ್ಯಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷ ಹೇಳಿದರು. ದೇಶದಾದ್ಯಂತ ಪ್ರಖ್ಯಾತಿ ಹೊಂದಿದ ಪವಿತ್ರ ಧರ್ಮಸ್ಥಳದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲ ಯೂಟ್ಯೂಬರ್ಸ್ ಹಾಗೂ ಕಾಂಗ್ರೆಸ್ ನಾಯಕರು ಅಸತ್ಯ ಮತ್ತು ಅಪಪ್ರಚಾರ ಮಾಡುತ್ತಿದ್ದು, ಇದನ್ನು ವಿರೋಧಿಸಿ ಆಗಸ್ಟ್ 31ರಂದು ಜೆಡಿಎಸ್ ಪಕ್ಷದಿಂದ ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿನ್ನಯ್ಯ ಎಂಬ ಅನಾಮಿಕ ದೂರುದಾರ ತಾನು ನೂರಾರು ಶವಗಳನ್ನು ಧರ್ಮಸ್ಥಳದಲ್ಲಿ ಹೂತು ಹಾಕಿರುವುದಾಗಿ ಹೇಳಿದ ಹೇಳಿಕೆಯನ್ನು ಆಧರಿಸಿ ಕಾಂಗ್ರೆಸ್ ರಾಜ್ಯ ಸರ್ಕಾರ ದೂರಿನ ಬಗ್ಗೆ ತನಿಖೆ ನಡೆಸದೆ ಏಕಾಏಕಿ ಪ್ರಕರಣವನ್ನು ಎಸ್ಐಟಿಗೆ ನೀಡಿದ್ದು, ಇದರಿಂದ ಧರ್ಮಸ್ಥಳಕ್ಕೆ ಹಾಗೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ ಎಂದರು. ಅನಾಮಿಕ ನೀಡಿದ ದೂರಿನ ಮೇರೆಗೆ ಧರ್ಮಸ್ಥಳವನ್ನು ಅಪವಿತ್ರಗೊಳಿಸುವ ಹಾಗೂ ಸುಳ್ಳು ಪ್ರಚಾರ ನಡೆಸಲಾಗುತ್ತಿದೆ. ಎಸ್ಐಟಿ ತಂಡದ ತಪಾಸಣೆಯಲ್ಲಿ ಯಾವುದೇ ಕುರುಹು ಕಂಡುಬಂದಿಲ್ಲ. ಇದರಿಂದ ಕಾಂಗ್ರೆಸ್ ರಾಜ್ಯ ಸರ್ಕಾರಕ್ಕೆ ಮುಖಭಂಗವಾಗಿದೆ. ರಾಜ್ಯದ ಪವಿತ್ರ ಸ್ಥಳವನ್ನು ಒಂದು ಏಜೆನ್ಸಿ ಹಾಗೂ ತಂತ್ರಗಾರಿಕೆಯಿಂದ ರಾಜಕೀಯವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದರು. ಈ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧವಾಗಿ ಧರ್ಮಸ್ಥಳ ಸತ್ಯಯಾತ್ರೆಯು ಆಗಸ್ಟ್ 31ರ ಬೆಳಗ್ಗೆ 11 ಗಂಟೆಗೆ ಧರ್ಮಸ್ಥಳದಲ್ಲಿ ನಡೆಯಲಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನು ಭೇಟಿ ಮಾಡಿ ಜೊತೆಗೆ ಅಲ್ಲಿನ ಭಕ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಲಾಗುವುದು. ಕೂಡಲೇ ಪವಿತ್ರ ಧರ್ಮಸ್ಥಳದ ಪ್ರಕರಣವನ್ನು ಏಕಾಏಕಿ ಎಸ್ಐಟಿಗೆ ವಹಿಸುವ ಮೂಲಕ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತಂದಿರುವ ಕಾಂಗ್ರೆಸ್ ರಾಜ್ಯ ಸರ್ಕಾರ ಕ್ಷಮೆಯಾಚಿಸಬೇಕು. ಆಗಸ್ಟ್ 31ರ ಸತ್ಯಯಾತ್ರೆಯಲ್ಲಿ ಜಿಲ್ಲೆಯ ಎಲ್ಲ ಜೆಡಿಎಸ್ ಪದಾಧಿಕಾರಿಗಳು ಭಾಗವಹಿಸಬೇಕೆಂದು ಮನವಿ ಮಾಡಿದರು. ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಧರ್ಮಸ್ಥಳ ಈ ಭಾರತದಲ್ಲಿ ಪ್ರಖ್ಯಾತವಾಗಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಹಲವಾರು ದಿನಗಳಿಂದ ಏನು ಯೂಟ್ಯೂಬರ್ಸ್ ಮಾಡಿರ್ತಕ್ಕಂಥ ಅಪಪ್ರಚಾರ, ಅಸತ್ಯವನ್ನು ನಂಬಿಕೊಂಡು ಇದೇ ಸತ್ಯ ಅಂತ ತಿಳ್ಕೊಂಡು ಕಾಂಗ್ರೆಸ್ಸಿನ ನಾಯಕರುಗಳು ಮುಂದಾಲೋಚನೆ ಮಾಡದೆ ಒಂದು ಧಾರ್ಮಿಕ ಕ್ಷೇತ್ರದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬೀರ್ತಕ್ಕಂಥ ನಿಟ್ಟಿಗೆ ಇವತ್ತು ಅಲ್ಲಿ ಎಸ್ಐಟಿಯನ್ನು ನೇಮಕ ಮಾಡಿ ಏನು ದೂರುದಾರ
ಅಲ್ಲಿ ಪೌರ ಕಾರ್ಮಿಕ ಚೆನ್ನಯ್ಯ ತಲೆಪುರುಡಿಯನ್ನು ಇಟ್ಕೊಂಡು ಬಂದು ನೂರಾರು ನಾನು ಶವಗಳನ್ನು ಹೆಣಗಳನ್ನು ಊಟಾಕಿದ್ದೀನಿ, ಅದಕ್ಕೆ ನಾನೇ ಸಾಕ್ಷಿ ಅಂತ ಹೇಳಿರ್ತಕ್ಕಂಥ ಚೆನ್ನಯ್ಯನ ಹೇಳಿಕೆಯನ್ನು ಪಡ್ಕೊಂಡು ಇವತ್ತು SIT ರಚನೆ ಮಾಡಿ ಇಡೀ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ಧರ್ಮಸ್ಥಳವನ್ನು ಅಪವಿತ್ರ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಇವತ್ತು ಏನು ಎಲ್ಲ ಕಡೆ ಚಿನ್ನಯ್ಯ ಫೈಂಡ್ ಔಟ್ ಮಾಡಿರ್ತಕ್ಕಂಥ ತಾನು ಊಟ ಹಾಕಿದ್ದೀನಿ ಅಂತಕ್ಕಂಥ ಸ್ಥಳಗಳನ್ನ SIT ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ ಮಷಿನರಿಗಳನ್ನ ಇಟ್ಕೊಂಡು JCB, ಇಟಿಯಾಚಿ, ಡ್ರೋನ್ ಕ್ಯಾಮ್ ಮೂಲಕ ಎಲ್ಲವನ್ನೂ ಮಾಡಿದ್ರು ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ಏನೇ ಇಲ್ಲ. ಅದೇನು ಗುಡ್ಡನಾಗಿದ್ದು ಇಲ್ಲಿ ಹಿಡಿದುಕೊಳ್ಳೋ ಮಟ್ಟಿಗೆ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಅಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ. ಇವತ್ತು ಇಡೀ ಕರ್ನಾಟಕದ ಕಾಂಗ್ರೆಸ್ ಪಕ್ಷಕ್ಕೆ ಮುಖಭಂಗವಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಹಿಂದೆ ಏನಿರುವುದು ಕೈವಾಡಗಳು ಅಂತಕ್ಕಂಥದ್ದನ್ನ ಈಗಾಗಲೇ ದೂರುದಾರ ಮತ್ತು ಮೊನ್ನೆ ಅನನ್ಯ ಪಟ್ಟಂತಕ್ಕಂಥ ಮಹಿಳೆ ನನ್ನ ಮಗಳು ಅಂತಕ್ಕಂಥ ಹೇಳಿ ಮಾರನೇ ದಿನನೇ ಸುಳ್ಳು ಅಂತಕ್ಕಂಥದ್ದು ಮತ್ತೆ ಹೇಳಿಕೊಟ್ಟಿರ್ತಕ್ಕಂಥದ್ದು. ಇದು ಯಾವುದೋ ಒಂದು ಏಜೆನ್ಸಿಯ ಮೂಲಕ, ಯಾವುದೋ ಒಂದು ತಂತ್ರಗಾರಿಕೆ ಮೂಲಕ ಕರ್ನಾಟಕದಲ್ಲಿರ್ತಕ್ಕಂಥ ಪವಿತ್ರವಾದ ಸ್ಥಳಗಳನ್ನು ಅಪವಿತ್ರಗೊಳಿಸಬೇಕು, ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೆದಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಕ್ಕಂಥ ಕೆಲಸ ಅಂತಕ್ಕಂಥದ್ದು ಈಗಾಗಲೇ ಬಹಿರಂಗ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ಇವೆಲ್ಲ ಕೂಡ ಗಮನಿಸಿದಾಗ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ SITಯನ್ನು ನೇಮಕ ಮಾಡಿ ಇವತ್ತು ಧರ್ಮಸ್ಥಳದಲ್ಲಿ ಯಾವುದೇ ರೀತಿಯ ಶವಗಳನ್ನು ಸಿಗಲಾರದೆ, ಅಲ್ಲಿ ಏನು ಒಂದು ಸಣ್ಣ ಎಲುಬು ಶಿಖರ್ ಕೂಡ ಫೋರೆನ್ಸಿಕ್ ಕಳಿಸಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಸಣ್ಣ ಎಲುಬು ಶಿಖರ್ ಕೂಡ ಫೋರೆನ್ಸಿಕ್. ಮತ್ತೆ ಅಲ್ಲಿ ತಂತ್ರಗಾರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿನ ಮಣ್ಣಿನ ವಾತಾವರಣಕ್ಕೆ ಎಲುಬುಗಳು ಕೂಡ ಬೇಗ ಕರಗಿ ಹೋಗ್ತಾ ಅಂತಕ್ಕಂಥದ್ದು. ಎಷ್ಟು ಅನ್ಸೈಂಟಿಫಿಕ್ ಆಗಿ ಮಾತಾಡ್ತಾರೆ ಅಂತಂದ್ರೆ, ನಾನು ಅದನ್ನ ಬಹಳಷ್ಟು ಗಮನಿಸ್ತಾ ಇದ್ದೀವಿ. ಅನ್ಸೈಂಟಿಫಿಕ್ ಆಗಿ ಅದಕ್ಕೆ ವರ್ಷಗಳು ಬೇಕಾಗಬೇಕಾಗುತ್ತೆ. ಒಂದು ಮೂಳೆ ಮಣ್ಣಿನಲ್ಲಿ ಹೋಗ್ಬೇಕಂದ್ರೆ ದೇಹದ ಚರ್ಮ ಎಲ್ಲ ಭಾಗಗಳು ಹೋಗ್ತವೆ. ಮೂಳೆ ಕರಗಬೇಕಂತಂದ್ರೆ ಬಹಳ ವರ್ಷಗಳಾಗ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದು ನೋಡ್ತಾ ಇದ್ದು ಕೂಡ ಸೈಂಟಿಫಿಕ್ ಆಗಿ. ಈ ನಿಟ್ಟಿನಲ್ಲಿ ಇವತ್ತು ಯಾವುದೋ ಸಣ್ಣ ಪುಟ್ಟದ ಸಿಕ್ಕಿದ್ದರೆ ಕೂಡ ಫೋರೆನ್ಸಿಕ್ ಕಳಿಸ್ಕೊಟ್ಟಿದ್ರೆ ಅಲ್ಲಿ ಮಣ್ಣು ಸಿಕ್ಕಿರ್ತಕ್ಕಂಥ ಸಣ್ಣ ಪುಟ್ಟ ಎಲುಬುಗಳನ್ನು ಕೂಡ ಫೋರೆನ್ಸಿಕ್ ಕಳಿಸ್ಕೊಟ್ಟಿದ್ರೆ ಅದು ಏನು ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ಗೊತ್ತಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರು ದೇವೇಗೌಡರು ಮತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಈ ಅಪಪ್ರಚಾರ ವಿರುದ್ಧ, ಈ ಅಸತ್ಯ ವಿರುದ್ಧ, ಈ ಸುಳ್ಳಿನ ವಿರುದ್ಧ, ಈ ಧಾರ್ಮಿಕ ಕ್ಷೇತ್ರಗಳನ್ನು ಅಪವಿತ್ರಗೊಳಿಸ್ತಕ್ಕಂಥ ತಂತ್ರಗಾರಿಕೆ ವಿರುದ್ಧ ಯಾರಿದ್ದಾರೆ ಅವ್ರ ವಿರುದ್ಧ ನಾವು ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಡೀ ಕರ್ನಾಟಕದ ಜನತಾದಳದ ಪದಾಧಿಕಾರಿಗಳು, ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಹೋಗಿ ಸತ್ಯ ಏನಿದೆ ಅಂತಕ್ಕಂಥದ್ದನ್ನ ಜನರಿಗೆ ಮನವರಿಕೆ ಮಾಡಲಿಕ್ಕೆ ದಿನಾಂಕ ಬೆಳಗ್ಗೆ 11:30, 12 ಗಂಟೆಗೆ ನಾವು ಅಲ್ಲಿ ಸಮಾವೇಶಗೊಂಡು ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿಯಾಗಿ ಅವರಿಗೆ ಧೈರ್ಯವನ್ನು ತುಂಬಿಸಿ ಅಲ್ಲಿರ್ತಕ್ಕಂಥ ಭಕ್ತರಿಗೆ ಒಂದು ಮಾನಸಿಕವಾಗಿ ಅವರ ಜೊತೆಯಲ್ಲಿ ನಾವು ಇದೀವಿ, ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೂ ದೇವಾಲಯಗಳನ್ನ ಅಪವಿತ್ರಗೊಳಿಸಲಿಕ್ಕೆ ನಾವು ಬಿಡಂಗಿಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಇದೀವಿ ಅಂತಕ್ಕಂಥ ಧೈರ್ಯ ಹೇಳಲಿಕ್ಕೆ ದಿನಾಂಕ ನಾವು 31ಕ್ಕೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ
ಧರ್ಮಸ್ಥಳ ಸತ್ಯ ಯಾತ್ರೆಯನ್ನ ಕೈಗೊಳ್ತೀವಿ. ಅಲ್ಲಿರ್ತಕ್ಕಂಥ ಜನರ ಮನಸ್ಸನ್ನ ಗೆದ್ದು ನಿಜವಾಗ್ಲೂ ಕೂಡ ಏನಾಗಿದೆ ಅಂತಕ್ಕಂಥದ್ದನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಬಯಲಿಗೆ ತರಬೇಕು. ಇಲ್ಲ ಅಂತಂದ್ರೆ ಕೂಡಲೇ ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರಗೊಳಿಸಿ ಯಾವುದೋ ಒಬ್ಬ ಅನಾಮಿಕ ಯಾವುದೇ ರೀತಿಯ ಸಾಕ್ಷಿ ಪುರಾವೆಗಳು ಆಧಾರಗಳು ಇರಲಾರ್ದೇ ಆ ವ್ಯಕ್ತಿ ಚಿನ್ನಯ್ಯನ ದೂರನ್ನ ಆಧರಿಸಿ ನೀವು ಏನಿಷ್ಟು ದೊಡ್ಡ ರಂಪಾಟ ಮಾಡಿದ್ರಿ, ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರನ್ನ ತರಲಿಕ್ಕೆ ನೀವು ಪ್ರಯತ್ನ ಮಾಡಿದ್ರಿ. ಕೂಡಲೇ ಈ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆ ತಂದಿರೋದ್ರಿಂದ ನೀವು ಕೂಡಲೇ ಕ್ಷಮೆಯನ್ನು ಯಾಚನೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ದಿನಾಂಕ 30 ನಾವು ಮಂಗಳೂರು ಧರ್ಮಸ್ಥಳದಲ್ಲಿ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯ ಎಲ್ಲ ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು, ಎಲ್ಲ ಘಟಕಗಳ ಪದಾಧಿಕಾರಿಗಳು, ಪಕ್ಷದ ಮುಖಂಡರುಗಳು ಧರ್ಮಸ್ಥಳಕ್ಕೆ ಸತ್ಯ ಯಾತ್ರೆಗೆ ನಾವೆಲ್ಲರೂ ಕೂಡ ಹೋಗೋಣ, ನಮ್ಮ ಜೊತೆಯಲ್ಲಿ ಬನ್ನಿ ಅಂತಕ್ಕಂಥ ಮಾತನ್ನ ತಮ್ಮ ಮೂಲಕ ಹೇಳಲಿಕ್ಕೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಮಹಾಂತೇಶ್ ಪಾಟೀಲ್ ಅತನೂರು, ಎನ್ ಶಿವಶಂಕರ್, ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ನರಸಿಂಹನಾಯಕ್, ಹಂಪಯ್ಯ ನಾಯಕ್, ನಾಗರಾಜ ಗೌಡ ಸೇರಿದಂತೆ ಅನೇಕರಿದ್ದರು. ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಶುಕ್ರವಾರ ರಾಯಚೂರಿನಲ್ಲಿ ತಮ್ಮ ಅನಿರೀಕ್ಷಿತ ಭೇಟಿ ಮುಂದುವರಿಸಿದ್ದು, ಬೆಳಗಿನಿಂದಲೇ ಶಕ್ತಿನಗರದತ್ತ ಹೊರಟ ಉಪಲೋಕಾಯುಕ್ತರು ಚಿಕ್ಕಸೂರು ಗ್ರಾಮದ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಐಡಿಬಿ ಪ್ರದೇಶದಲ್ಲಿರುವ ಜಲಶುದ್ಧೀಕರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಶುಕ್ರವಾರವೂ ರಾಯಚೂರಿನಲ್ಲಿ ತಮ್ಮ ಅನಿರೀಕ್ಷಿತ ಭೇಟಿ ಮುಂದುವರಿಸಿದರು. ಬೆಳಗ್ಗಿನಿಂದಲೇ ಶಕ್ತಿನಗರದತ್ತ ಹೊರಟ ಉಪಲೋಕಾಯುಕ್ತರು ಚಿಕ್ಕಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಐಎಡಿಬಿ ಪ್ರದೇಶದಲ್ಲಿರುವ ಜಲಶುದ್ಧೀಕರಣ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಆಗಸ್ಟ್ 28ರಂದು ಮೊದಲ ದಿನ ತರಕಾರಿ ಮಾರುಕಟ್ಟೆ, ಕೈಗಾರಿಕಾ ಪ್ರದೇಶ, ಕಚೇರಿಗಳು, ಹಾಸ್ಟೆಲ್ಗಳು ಸೇರಿದಂತೆ 20ಕ್ಕೂ ಹೆಚ್ಚು ಸ್ಥಳಗಳಿಗೆ ಭೇಟಿ ನೀಡಿದ ಉಪಲೋಕಾಯುಕ್ತರು ಇಂದು ಮತ್ತಷ್ಟು ಇಲಾಖೆ ಹಾಗೂ ಸಾರ್ವಜನಿಕ ಸೌಲಭ್ಯಗಳ ಸ್ಥಿತಿಗತಿಗಳನ್ನು ಪರಿಶೀಲಿಸಿದರು. ಇಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 1:30ರವರೆಗೆ, ನಂತರ ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆಯವರೆಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿದ ಅವರು ಸಂಜೆ 5:30ರಿಂದ 6:30ರವರೆಗೆ ಇದೇ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಗೆ ಸಂಬಂಧಿಸಿದ ಕಾನೂನು ಸುರಕ್ಷಿತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಿಟ್ಟು ಹಾಕ್ಬಿಡ್ಬೇಕು, ಹುಷಾರು. ಅವ್ರಿಗೊಂದು ಫಿಲ್ಟರ್ ಹಾಕ್ರಿ, ಇಲ್ಲಿ ಈ ನೀರಿಗೆ ಒಂದು 6 ಥರ ಫಿಲ್ಟರ್ ಮಾಡಿ ಅವ್ರಿಗೆ ಪಾಪ ಇಲ್ಲಿ ಇರ್ತಾರಲ್ಲ 24 ಗಂಟೆ. ನಾವು ಮಾಮೂಲಿ ಓದ್ ಮಾಡ್ತೀವಿ ನೋಡು. ಅಲ್ಲಿ ಸೈನಿಕರು ನಮ್ಮ ದೇಶ ಕಾಯ್ತಾರೆ. ನೀವು ನೀರಿನ ಸೈನಿಕರು ಯಾವುದೇ ಕಾರಣಕ್ಕೆ ಹುಷಾರು. ನೈಟು ಇದು ಮಾಡೋದು, ನೀವು ಅಷ್ಟೇ ನೈಟೆಲ್ಲ ಆವು ಇರ್ಬೋದು, ಹುಷಾರಾಗಿ ಸ್ವಲ್ಪ ಅವ್ರಿಗೆಲ್ಲ ಇದು ಕೊಡ್ರಿ, ಬೂಟು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಅದೊಂದು ಫಿಲ್ಟರ್ ಹಾಕ್ಸಿ. ನಿಮ್ಮ ಸಂಬಳ ಎಲ್ಲ ಇದು ರೆಗ್ಯುಲರ್ ಅಪ್ಲೈ ಸರ್. ಇವಾಗ ಮಳೆ ಮೋಡ ಇದೆ, ಕಾಣ್ತಾ ಇಲ್ಲ ಸರ್. ನೀವು ಕಂಡ ಹಳ್ಳಿ ಇಲ್ವಾ ಯಾವುದು? ಹಳ್ಳಿ ಪಕ್ಕದಲ್ಲೇ ಹಳ್ಳಿ ಇದೆ ಸರ್, ಜಲಸ್ಪುರ ಹಳ್ಳಿ ಅಂತ. ಅವ್ರಿಗೆ ಸಮ್ಮರ್ಸಲ್ಲಿ ಅಷ್ಟೇ ಸ್ವಲ್ಪ ಇದಾಗುತ್ತೆ ಸರ್, ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗುತ್ತೆ ಸರ್. ಬೇಕೆ ಸ್ವಲ್ಪ 35 ಎಕರೆ ಇದ್ದರೆ ಇದೇನಿದು ಸರ್? ಇದು ಯಾರು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಂತ ನಿಮಗೆ? ಸುಮ್ಮನೆ ಎತ್ತ ಮಾಡ್ತೀವಿ ನೀವು. ವೇಸ್ಟ್ಗೆ ಎನ್ವಿರಾನ್ಮೆಂಟ್ ಅಷ್ಟೇ. ರಿಪೋರ್ಟ್ ಕೊಡಿ. ಯೂನಿವರ್ಸಿಟಿ ಕಳಿಸ್ರಿ, ಸುಮ್ಮನೆ ಏನೋ ಮಾತಾಡ್ತೀರಿ ನೀವು.
ನಮ್ಗೆ ಅದೇನು ಗೊತ್ತಿಲ್ಲ ಇದೇನು ಗೊತ್ತಿಲ್ಲ ಅಂತೀರ. ಫಸ್ಟು ಈ ಸುತ್ತು ಹಳ್ಳಿಗಳು ಎಷ್ಟಿದೆ ಅಲ್ಲಿ ನೀರು ಕಂಟಾಮಿನೇಷನ್ ಇದೆಯಾ ಚೆಕ್ ಮಾಡಿ. ಅದೇನೋ ಹೇಳ್ದಂಗೆ ಏನೋ ಹೇಳ್ತೀಯಮ್ಮ ನೀನು ಭಾರಿ ಬುದ್ಧಿವಂತ ಇದೆಯಾ. ಎಕ್ಸೆಪ್ಟ್ ನೋಟಿಸ್ ನೀನು ನೋಟಿಸ್ ಎನ್ವೈರ್ಮೆಂಟ್ ಇಷ್ಟು ಅಷ್ಟ ಏನಿಲ್ಲ. ನಿಮ್ಮ ಇದೇನು ಶೆಡ್ ಇದು ಮಿಸ್ಟರ್, ಇದೆಲ್ಲ ಲೆಗಸಿ ವೇಸ್ಟ್ ಅಲ್ಲ, ಕರೆಂಟ್ ಉತ್ಪತ್ತಿ ಮಾಡ್ತಾರೆ. ಯಾವ್ದನ್ನ ಹೋಗಿದ್ದಮ್ಮ ನಮ್ಮ ತೇಜಪ್ಪಮ್ಮ ಬಳ್ಳಾರಿನ. ಈಗ ಮಳೆಗಾಲ ಇರೋದ್ರಿಂದ ಸ್ವಲ್ಪ ಈಗ ಅಲ್ಲ ಹಿಂಗಿದೆಯಮ್ಮ, ಮಳೆಗಾಲ ಪರವಾಗಿಲ್ಲ. ಇದೆಲ್ಲ ನಾನು ಹೇಳಿದ 30 ಅಡಿ ಒಳಗಡೆ ಭೂಮಿ ಒಳಗಡೆ ಹೋದ್ರೆ ಗ್ರೌಂಡ್ ವಾಟರ್ಗೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಜನ ಸಾಯ್ತಾರೆ. ಕೆಮಿಕಲ್ ರಿಯಾಕ್ಷನ್ ಪಾಯ್ಸನ್ ಆಗುತ್ತೆ. ಬೆಂಗಳೂರು ಉಪಲೋಕಾಯುಕ್ತ ಕಚೇರಿಯ ಅಪರ ನಿಬಂಧಕರಾದ ರಮಾಕಾಂತ್ ಚೌಹಾಣ್, ಶಿವಾಜಿ ಅನಂತ ನಲ್ವಾಡೆ, ಉಪನಿಬಂಧಕರಾದ ಅರವಿಂದ್, ರಾಯಚೂರು ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಸತೀಶ್ ಬಿ ಚಿಟಗುಬ್ಬಿ, ಡಿಎಸ್ಪಿಗಳಾದ ರವಿ ಪುರುಷೋತ್ತಮ್, ವಸಂತ್ ಕುಮಾರ್, ಪೊಲೀಸ್ ನಿರೀಕ್ಷಕರಾದ ಕಾಳಪ್ಪ ಬಡಗೇರ್, ಚಂದ್ರಪ್ಪ, ಸುನೀಲ್ ಮೇಘಲಮನಿ, ಶೈಲಜಾ ನಾಗರತ್ನ ಹಾಗೂ ಸಿಬ್ಬಂದಿ ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ದಿನಾಂಕ 22/8/2025 ರಿಂದ 31/8/2025 ವರೆಗೆ. ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ. ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.
We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಶ್ರೀ ಜಗನ್ನಾಥ ದಾಸರ ಪೂರ್ವಾರಾಧನೆ ಅಂಗವಾಗಿ ಮಾನವಿ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗನ್ನಾಥ ದಾಸರ ಚಲನಚಿತ್ರ ಭಾಗ 2ರ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಚಲನಚಿತ್ರ ನಿರ್ದೇಶಕ ಮಧುಸೂದನ್ ಹೇಳಿದರು. ಶ್ರೀ ಜಗನ್ನಾಥ ದಾಸರ ಪೂರ್ವಾರಾಧನೆ ಅಂಗವಾಗಿ ಮಾನವೀಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರೀ ಜಗನ್ನಾಥ ದಾಸರ ಚಲನಚಿತ್ರ ಭಾಗ 2 ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿದೆ ಎಂದು ಚಲನಚಿತ್ರ ನಿರ್ದೇಶಕ ಮಧುಸೂದನ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶ್ರೀ ಜಗನ್ನಾಥ ದಾಸರು, ವಿಜಯದಾಸರು ಸೇರಿದಂತೆ ಅನೇಕ ಹರಿದಾಸರ ಚಲನಚಿತ್ರಗಳನ್ನು ಬಿಡುಗಡೆಗೊಳಿಸಿದ್ದು ಜನರಿಂದ ಭಾರಿ ಬೆಂಬಲ ವ್ಯಕ್ತವಾಗಿದೆ. ದಾಸರ 6 ಹಾಡುಗಳನ್ನು ಒಳಗೊಂಡಿರುವ ಧ್ವನಿ ಸುರುಳಿ ಬಿಡುಗಡೆಗೊಳಿಸಲಾಗುತ್ತದೆ. ಅಕ್ಟೋಬರ್ ವೇಳೆಗೆ ಚಲನಚಿತ್ರ ಜಗತ್ತಿನಾದ್ಯಂತ ಬಿಡುಗಡೆಗೊಳಿಸಲಾಗುತ್ತದೆ. ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ಅನೇಕ ಸಾಧಕರಿಗೆ ಜಗನ್ನಾಥ ವಿಠಲ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ನಡೆಯಲಿದೆ. RDA ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ, ಮುತ್ತುರಾಜ್ ಶೆಟ್ಟಿ ಮಾನವಿ, ಗುರುರಾಜಾಚಾರ್ಯ ತಾಳಿಕೋಟೆ ಸೇರಿದಂತೆ ಅನೇಕರು ಬೆಂಬಲವಾಗಿ ನಿಂತಿದ್ದಾರೆ. ಹರಿದಾಸ ಸಾಹಿತ್ಯವನ್ನು ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಅನೇಕ ಸಾಧಕರನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದರು. ಜಗನ್ನಾಥ ದಾಸರು ಅಭೂತಪೂರ್ವ ಯಶಸ್ಸು ಕಂಡಿದ್ದು ತಮಗೆಲ್ಲ ಗೊತ್ತೇ, ಅದೊಂದು ಇತಿಹಾಸ ಅಂತಲೇ ತಿಳ್ಕೊಳ್ತೀವಿ. ಹರಿದಾಸರ ಭೂಮಿಗಳು ಇಷ್ಟು ನಮಗೆ ಕೈ ಹಿಡಿದು ನಿರಂತರವಾಗಿ ಹರಿದಾಸ ಸಂಸ್ಕರಣೆ ಮಾಡುವಂಥ ಒಂದು ಪ್ರಮೇಯ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಅದು ನನ್ನ ಜೀವನದಲ್ಲಿ ಒಂದು ಬಂದಂಥ ಒಂದು ಸುವರ್ಣಾವಕಾಶ ಅಂತ ನಾನು ತಿಳ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ, ಜಗನ್ನಾಥ ದಾಸರು ಭಾಗ 2 ಚಲನಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮವನ್ನು ಮಾನವಿಯಲ್ಲಿ 31 ಸಂಜೆ 6 ಗಂಟೆಗೆ ನಾನು ಆ ಹಾಡುಗಳನ್ನ ಎಲ್ಲರೂ ಪ್ರದರ್ಶನ ಮಾಡ್ತಾ ಇದ್ದೀನಿ. ಮಾನವಿ ವಾಸವಿ ಕಲ್ಯಾಣ ಮಂಟಪದಲ್ಲಿ 31ನೇ ತಾರೀಕು, ಇದೇ 31ನೇ ತಾರೀಕು ನಾಡಿದ್ದು ಜಗನ್ನಾಥ ದಾಸರು ಭಾಗ 2ರ ಧ್ವನಿ ಸುರುಳಿ ಬಿಡುಗಡೆಯನ್ನು ಮಾಡ್ತಾ ಇದ್ದೀನಿ. ಅವತ್ತೊಂದು 6 ಹಾಡುಗಳನ್ನು ತೋರಿಸ್ತೀನಿ. ಮತ್ತು ಅದರ ಉದ್ದೇಶ ಏನಂದರೆ, ಒಂದು ಅವತ್ತಿನ ದಿನ ಜಗನ್ನಾಥ ದಾಸರ ಆರಾಧನೆ, ಪೂರ್ವಾರಾಧನೆ ಇರೋದ್ರಿಂದ ಆ ಜಗನ್ನಾಥ ದಾಸರ ಒಂದು ಅನುಗ್ರಹ ಅದರ ಮೇಲಿರಲಿ, ನಮ್ಮ ಮೇಲಿರಲಿ ಅನ್ನೋ
ಸದುದ್ದೇಶದಿಂದ ಆ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ. ಆ ಕಾರ್ಯಕ್ರಮಕ್ಕೆ ನನಗೆ ಜಗನ್ನಾಥ್ ಕುಲಕರ್ಣಿಯವರು, ನಮ್ಮ ಗುರುರಾಜ್ ಜೋಶಿ ಆಚಾರ್ಯರು ಮತ್ತು ಗೋಪಾಲ್ ಕೃಷ್ಣವರು, ಹೀಗೆ ರಾಯಚೂರಿನ ಸ್ನೇಹಿತರು, ಹಿರಿಯರು ಮತ್ತು ಮಾನವೀಯ ಮುದ್ದುರಂಗರಾವ್ ಹಾಗೂ ಮುತ್ತುರಾಜ್ ಶೆಟ್ಟಿಯವರು ಬೆಂಬಲವಾಗಿ ಮಾಡಿದ್ದಾರೆ. ಇದನ್ನು ಮುಂದಿನ ತಿಂಗಳು ಜಗನ್ನಾಥ ದಾಸ್ ಮಹಾದೇವರು ಮುಂದಿನ ತಿಂಗಳು 26ನೇ ತಾರೀಕು ಅಂದರೆ ನಾನು ಡೇಟ್ ಅನೌನ್ಸ್ ಮಾಡಬಾರ್ದು, ಬಟ್ ಮುಂದಿನ ತಿಂಗಳು ಅಂತಲೇ ಇರುತ್ತೆ. ಯಾಕಂದರೆ ಸೆನ್ಸಾರ್ ಕಳಿಸಿರ್ತೀವಿ, ಸೊ ಅದೊಂದು ರೂಲ್ಸ್ ಎಲ್ಲ ಇರುತ್ತೆ. ಮುಂದಿನ ತಿಂಗಳು ನಾನು ಸೆಪ್ಟೆಂಬರಲ್ಲಿ ಅಥವಾ ಅಕ್ಟೋಬರ್ ಫಸ್ಟ್ ವೀಕಲ್ಲಿ ನಾನು ಚಲನಚಿತ್ರವನ್ನು ಆಲ್ ಓವರ್ ಅಂದರೆ ಪ್ರಪಂಚಾದ್ಯಂತ ನಾವು ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದೀವಿ. ನಮ್ಮ ಸಿನಿಮಾಗಳು ಹೆಚ್ಚು ಜಾಸ್ತಿ NRIಸ್ಗೆ ಹೋಗ್ತಾರೆ. ಕಾರಣ ಏನಂದರೆ ಹರಿದಾಸನ ಸಿನಿಮಾಗಳು ಅಂದರೆ ಅಷ್ಟು ಮಹತ್ವ ಕೊಡ್ತಾರೆ. ಆ ಸಿನಿಮಾಗಳು ಮಾಡೋದಕ್ಕೆ ಮತ್ತು ನನಗೆ ಪ್ರಚೋದನೆ ಮತ್ತು ಬೆಂಬಲವಾಗಿ ನಿಂತಿರೋದೇ ಈಗ ಹೇಳಬೇಕಂದ್ರೆ NRI. ಅಲ್ಲಿರೋ ನಮ್ಮ ಈ ಒಂದು ಹರಿದಾಸ ಪ್ರಿಯರೇನಿದ್ದಾರೆ, ನೀವು ಈ ಸಿನಿಮಾನ ಮಾಡಿರಿ, ನಾವು ನಿಮಗೆ ಬೆಂಬಲ ಕೊಡ್ತೀವಿ, ಸಹಕಾರ ಮಾಡ್ತೀವಿ, ಸಹಾಯ ಮಾಡ್ತೀವಿ ಅನ್ನೋದರಿಂದ ನಮ್ಮ ಸಿನಿಮಾಗಳು ಅದ್ಭುತವಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಗುರುರಾಜಾಚಾರ್ಯ ತಾಳಿಕೋಟೆ, ಗೋಪಾಲಕೃಷ್ಣ ಕಟ್ಟಿ ಇದ್ದರು. ಹಬ್ಬಗಳು ಸಮಯ ಮತ್ತು ಸಂಸ್ಕೃತಿ ವ್ಯರ್ಥವಲ್ಲ, ನಮ್ಮ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ಜಾಗೃತಗೊಳಿಸುವುದೇ ಹಬ್ಬದ ಆಚರಣೆ ಆಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಕ್ಕ ಹೇಳಿದರು. ಹಬ್ಬಗಳು ಸಮಯ ಮತ್ತು ಸಂಪತ್ತಿನ ವ್ಯರ್ಥವಲ್ಲ, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಜಾಗೃತಿಗೊಳಿಸುವುದೇ ಹಬ್ಬದ ಆಚರಣೆಯಾಗಿದೆ ಎಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸಂಚಾಲಕಿ ಸ್ಮಿತಕ್ಕ ಹೇಳಿದರು. ಅವರು ಇಂದು ನಗರದ ವೀರ ಸಾವರ್ಕರ್ ವೃತ್ತದಲ್ಲಿ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಗಣೇಶೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಹಬ್ಬಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶಗಳು ತಲುಪುವಂತಾಗಬೇಕು. ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವಂತಹ, ಕಟ್ಟುವಂತಹ ಕಾರ್ಯವನ್ನು ಮಾಡುತ್ತವೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣತೆ ಮತ್ತು ಯಶಸ್ಸನ್ನು ಕಾಣಬೇಕಾದರೆ ಅವನಲ್ಲಿರುವ ವಿಶೇಷತೆಗಳನ್ನು ಕಂಡುಕೊಳ್ಳುವುದು ಗಣೇಶ ಚತುರ್ಥಿಯಿಂದ ತಿಳಿಯುತ್ತದೆ ಎಂದರು. ರಹಸ್ಯ ಏನೋ ಒಂದು ಸಮಾಜಕ್ಕೊಂದು ಸಂದೇಶ ಇದ್ದೇ ನಮ್ಮ ಹಬ್ಬಗಳ ಆಚರಣೆ ಆಗ್ತದೆ. ಯಾವುದೇ ನಮ್ಮ ಹಬ್ಬ ಇದು ಸಮಯವನ್ನಾಗಲಿ ಅಥವಾ ಸಂಪತ್ತು ವ್ಯರ್ಥ ಕಳೆಯುವಂಥದ್ದಲ್ಲ. ಇದರ ಹಿನ್ನೆಲೆಯಲ್ಲಿರುವಂಥ ಅರ್ಥ ಗೊತ್ತೇ ಇಲ್ಲದೆ ಇದ್ದಾಗ ಎಷ್ಟೋ ವ್ಯಕ್ತಿ ಇವುಗಳನ್ನು ಅಥವಾ ಸಂಪತ್ತನ್ನು ವ್ಯರ್ಥ ಏನೋ ಅಂದ್ಕೊಳ್ತಾರೆ. ಅದರದಲ್ಲ. ನಮ್ಮ ಈ ಹಬ್ಬಗಳು ನಮ್ಮ ಸಂಸ್ಕೃತಿಯನ್ನು, ನಮ್ಮ ಸಂಸ್ಕಾರವನ್ನು ಜಾಗೃತಿ ಮಾಡ್ತವೆ. ನಮ್ಮ ಹಬ್ಬಗಳು ಸಹಿತ ನಮ್ಮ ಸಮಾಜವನ್ನು ಒಗ್ಗೂಡಿಸುವ, ಕಟ್ಟುವಂಥ ಒಂದು ಕಾರ್ಯವನ್ನು ಮಾಡ್ತವೆ. ಅದರಲ್ಲೂ ವಿಶೇಷವಾಗಿ ಗಣೇಶ ಚೌತಿ ಏನಿದೆಯೋ, ಇದು ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣತೆಯನ್ನು ಅಥವಾ ಯಶಸ್ಸನ್ನು ಕಾಣಬೇಕಾದ್ರೆ ಅವನಲ್ಲಿ ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಯಶಸ್ಸನ್ನು ಕಾಣಬೇಕಾದ್ರೆ ಅಥವಾ ಒಬ್ಬ ವ್ಯಕ್ತಿ ಒಂದು ಪರಿಪೂರ್ಣ ವ್ಯಕ್ತಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಯಾವ ಯಾವ ವಿಶೇಷತೆಗಳು ಇರಬೇಕು ಎನ್ನುವುದನ್ನು ಶ್ರೀ ಗಣೇಶನ ವಿಗ್ರಹ ನಮಗೆ ಮೆಸೇಜ್ ಕೊಡುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೂಜಿಸುವ ಪ್ರತಿ ದೇವತೆಗಳು, ನಾವು ಮಾಡುವ ಪ್ರತಿ ಹಬ್ಬ, ಇಟ್ ಈಸ್ ಅ ಮೆಸೇಜ್. ಇದು ನಮಗಾಗಿ ಒಂದು ಪಾಠ, ಒಂದು ಮೆಸೇಜ್. ಬರೀ ಆರಾಧನೆಯ ಪದ್ಧತಿ ಅಲ್ಲ, ಇದು ಜೀವನ ಜೀವಿಸುವಂಥ ಒಂದು ಕಲೆಯನ್ನು ನಮಗೆ ಕಲಿಸ್ಕೊಡುತ್ತೆ. ಯಾವ ಪ್ರಕಾರ ಶ್ರೀ ಗಣೇಶನ ಒಂದು ಜೀವನವನ್ನು ನಾವು ಅರ್ಥೈಸಿಕೊಂಡಾಗ ಮಣ್ಣಿನಿಂದ ತಯಾರಾದಂತಹ ಒಂದು ವಿಗ್ರಹ ಜೀವ ತುಂಬಿದ ನಂತರ ಸ್ವಂತ ತಂದೆಯನ್ನೇ ಪರಿಚಯ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಶಿರಶ್ಛೇದನ ಆದ ನಂತರ ಆದಿಯ ಶಿರವನ್ನು ತಂದು ಶ್ರೀ ಗಣೇಶನ ಒಂದು ಜೀವನವನ್ನು ಹೊಸದಾಗಿ ಮತ್ತೆ ಪುನಃ ಜೀವವನ್ನು ತುಂಬಿರುವಂಥ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಇದು ಬರೀ ಕಥೆ ಅಂತ ಅಷ್ಟೇ ತಿಳ್ಕೊಂಡಾಗ ಒಂದು ಕಥೆ ಅಂತ ಅರ್ಥ ಆಗ್ತದೆ. ಇದು ಒಂದು ಸಂದೇಶ ಅಂತ ನಾವು ನೋಡುವಾಗ ಈ ಪ್ರಕೃತಿಯ ಪಾರ್ವತಿ ಅಂದರೆ ಶಿವನ ಪತ್ನಿ, ಶಿವ ಅಂದರೆ ಅವನು ಜಗದೀಶ್ವರ, ಜಗದೇಕ ಒಡೆಯ. ಪ್ರಕೃತಿಯ ಮಣ್ಣಿನಿಂದ ತಯಾರಾದಂತಹ ಈ ಒಂದು ಶರೀರ, ಈ ದೇಹದ ಅಭಿಮಾನದಲ್ಲೇ ನಾವಿದ್ದಾಗ ನಮ್ಮ ಪಿತನಾದ ಭಗವಂತನನ್ನು ನಾವು ಅರ್ಥೈಸಿಕೊಳ್ಳಿಕ್ಕಾಗುವುದಿಲ್ಲ. ದೇಹದ ಅಭಿಮಾನವನ್ನು ನಾವು ಕಳಚಿದಾಗ ಎಲ್ಲ ಜ್ಞಾನಕ್ಕಿಂತ ಶ್ರೇಷ್ಠ ಜ್ಞಾನ ಆತ್ಮಜ್ಞಾನ, ಬಲಶಾಲಿ ಪ್ರಾಣಿ ಆತ್ಮ. ಸೊ ಈ ಆತ್ಮಜ್ಞಾನ ಎನ್ನುವಂಥದ್ದು ವ್ಯಕ್ತಿಯಲ್ಲಿ ಧರಿಸಿದಾಗ ಭಗವಂತನ ಪರಿಚಯ ಅವನಿಗೆ
ನೇತಾಜಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ಮಾತನಾಡಿ, ಗಣೇಶ ಹಬ್ಬ ಆಚರಣೆಯನ್ನು ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಲಾಗುತ್ತಿದ್ದು, ನಗರದಲ್ಲಿ ಆಚರಣೆ ಮಾಡಲಾಗುವ ಗಣೇಶ ಚತುರ್ಥಿಯನ್ನು ಶಾಂತ ರೀತಿಯಲ್ಲಿ ಆಚರಣೆ ಮಾಡಬೇಕು ಮತ್ತು ಇಲಾಖೆಯಿಂದ ತಿಳಿಸಲಾದ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸುವ ಮೂಲಕ ಎಲ್ಲರೂ ಸೌಹಾರ್ದತೆಯಿಂದ ಗಣೇಶ ಹಬ್ಬವನ್ನು ಆಚರಣೆ ಮಾಡಬೇಕು ಎಂದರು. ಸಂದೀಪ್ ಸಿಂಗು ಎಲ್ಲ ಇದ್ದರು, ಅವರು ಇರೋ ಕೆಲಸ ನಾವು ಡ್ಯೂಟಿ ಮಾಡಿದ್ವಿ. ಆ ಮನುಷ್ಯ ಹೆಂಗಂತಂದರೆ ನಾವು ಹೇಳಿದ್ರು, ಆ ಮನುಷ್ಯ ಹೆಂಗಂತಂದರೆ ನಮಗೂ ಬರೋದು ಸರ್, ಅಲ್ಲಿ ಗೋ ಇದೆ ಸರ್, ಆ ಗೋನು ಇದು ಏನು ಇದು ಮಾಡಿಸ್ಬೇಕು ಅಂದರೆ ಆಕಳುಗಳಿದ್ದಾವೆ. ನೈಟು ಏನಾದ್ರು ಸಣ್ಣದು ಹಿಂದೂ ಪರ ಏನಾದರೂ ಸ್ವಲ್ಪ ಸಮಸ್ಯೆ ಇತ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ಆದರೂ ಫೋನ್ ಮಾಡಿ ನನಗೆ ಸರ್ ಹಿಂಗ ಸರ್ ಅಂತ ನಾನು ಫೋನ್ ಮಾಡ್ತಿದ್ದಾನೆ ಪಾಪ ಅಂತಲ್ಲ. ಅಷ್ಟು ಕೇರ್ ಇದ್ದರು ಅಂತಲ್ಲ. ಅಂಥ ಎಲ್ಲ ಈಟು ನಮ್ಮ ವೀರ ಸಾವರ್ಕರ್ ಸಂಘಟನೆ ಅಂತಂದರೆ ಮತ್ತು ಇನ್ನೊಂದು ವೆರಿ ಡಿಸಿಪ್ಲಿನ್ ಇದೆ, ಡಿಸಿಪ್ಲಿನ್ ವೆರಿ ಶಿಸ್ತು ಸಂಘಟನೆ. ಬೇರೆ ಗಣೇಶನ ಥರ ಏನೋ ಸುಮ್ಮನೆ ಅದು ಇದು ಗಲಾಟೆ ಆಗಲಿ ಕುಡಿದಾಗಲಿ ಗಲಾಟೆ ಮಾಡೋಂಥದ್ದು ಇನ್ನೂ ನಾವು ಕಂಡಿಲ್ಲ. ಮತ್ತೊಂದು ಸಲ ನಮಗೂ ಭಾಳ ಒಂದು ಪೀಸ್ಫುಲ್ಲಾಗಿ ಒಂದು ಶಾಂತಿ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಮುಖ್ಯ ಯಾರು ಗೆಸ್ಟ್ಗಳು ಬರ್ತಾರೆ ಮತ್ತು ಇಲ್ಲೇ ಸಂಘಟನೆಗಳು ಎಲ್ಲ ಆರ್ಗನೈಸೇಷನ್ ಅದರ ವಿನಾಯಕ ಅದರ ನಮ್ಮ ಚಿತ್ರಕ್ಕೆ ಆಗಿರಲ್ಲ ಎಲ್ಲ ಅಂತಲ್ಲ ಆಗಿನವರು ಅನ್ನೋದು ಇಲ್ಲೇ ಲೋಕಲ್ ಒಂದು ತಿಮ್ಮಾಪುರ ಪೇಟೆ ಆಗಲಿ, ದೊಡ್ಡಪೇಟೆ, ಮುಚ್ಚಲ್ಪೇಟೆ, ಅಭ್ಯರ್ಥಿ ಲೇಔಟು, ಮಾಣಿಕ್ ಪ್ರಭು ಲೇಔಟು ಎಲ್ಲ ನಿವಾಸಿಗಳು ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಇದು ಹೆಂಗಂತಂದರೆ ವೀರ ಸಾವರ್ಕರ್ ಗಣೇಶ ಅಂದರೆ ನಾಟ್ ಓನ್ಲಿ ಏರಿಯಾ, ಇದು ರಾಯಚೂರು ಗಮ್ಮಂಗೆ ಆ ರೀತಿ ಪ್ರತಿಬಿಂಬ ಅದ. ಹಾಗಾಗಿ ಮತ್ತು ಈ ಒಂದು ರಕ್ತದಾನ ಶಿಬಿರ ಅಂತಂತಂದರೆ ಇದು ಗೊತ್ತಿದೆ, ತಮಗೆಲ್ಲ ಗೊತ್ತಿದೆ, ಭಾಳ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯ ಇದು. ಹಾಗಾಗಿ ಇದು ಮಾಡ್ತಾ ಇದ್ದಾರೆ ಅಂತಲೇ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತಾ, ಮತ್ತು ಎಲ್ಲ ರೀತಿಯಿಂದ ಗಣೇಶ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಲಾರದ ರೀತಿಯಿಂದ ನಮ್ಮ ಪೊಲೀಸ್ ಕಡೆಯಿಂದ ಸೂಕ್ತ ರೀತಿಯ ಅವರು ಈ ವೇದಿಕೆಗೆ ಆಹ್ವಾನಿಸಲಿಕ್ಕೆ ತುಂಬ ಧನ್ಯವಾದಗಳು. ಪ್ರತಿ ವರ್ಷ ನೀವು ರಕ್ತದಾನ ಶಿಬಿರ ಪುಣ್ಯ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ನನ್ನ ಕಡೆಯಿಂದ ಅಭಿನಂದನೆಗಳು. ಅದೇ ರೀತಿ ಈ ದಿವಸ ನಮಗೆ ತಾವು ಬರಮಾಡಿಕೊಂಡು ನಮಗೆ ಈ ಒಂದು ಗೌರವಿಸೋದಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲ ರಕ್ತದಾನಿಗಳಿಗೆ ನನ್ನ ಒಂದು 17 ಸಮಯದಲ್ಲಿ ಒಂದು 5 ಯೂನಿಟ್ ಒಬ್ಬ ಯುವಕನಿಗೆ ಆಕ್ಸಿಡೆಂಟ್ ಆಗಿತ್ತು. ರಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ದರು. ಅವರು ಒಂದು ತಾಯಿ ಕರೆ ಮಾಡಿ ನಮ್ಮ ಮಗನಿಗೆ ಭಾಳ ಸೀರಿಯಸ್ ಇದೆ, ಒಂದು 5 ಯೂನಿಟ್ ಬೇಕು ಅಂತ ಹೇಳಿದರು. ಆಗ ನಾವು ರಿಮ್ಸ್ ಅವ್ರಿಗೆ ಮಾತಾಡಿ ಒಂದು 2 ಯೂನಿಟ್ ಅವ್ರಿಗೆ ಕೊಡಿಸಿದ್ವಿ. ಇನ್ನೊಂದು 3 ಯೂನಿಟಿಗೆ ನಮ್ಮ ಯುವಕರು ಹೋಗಿ ಅವರಿಗೆ ರಕ್ತದಾನ ಮಾಡಿದ್ರು. ಒಂದು 15-20 ದಿವಸಗಳ ನಂತರ ನಮಗೂ ಅದು ಇದಿಲ್ಲ, ನಾವು ರಕ್ತದಾನ ಮಾಡಿ ನಾವು ಮರ್ತೋಗಿ ಒಂದು 15-20 ದಿವಸಗಳ ನಂತರ ಆ ತಾಯಿ ಫೋನ್ ಮಾಡಿ ಹೇಳಿದ್ಲು, ದೇವ್ರಂಗೆ ಬಂದು ನನ್ನ ಮಗನ ಪ್ರಾಣ ಉಳಿಸಿದ್ರಿ ನೀವು ಅಂತ ಹೇಳಿದ್ರು. ಕಷ್ಟ ಬಂದವಾಗ ದೇವರು ಮಾನವ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅಂತಾರಲ್ಲ, ಆ ಥರ ನಮ್ಮ ಯುವಕರು ಹೋಗಿ ಆ ರಕ್ತದಾನ ಮಾಡಿ ಆ ಯುವಕನ ಪ್ರಾಣವನ್ನು ಉಳಿಸಿದ್ರು. ಎಷ್ಟೋ ಹೆಮ್ಮೆವಾಗುತ್ತದೆ. 2014ರಂದು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಅವರು 16 ತನ 2.5 ವರ್ಷ ಕಾಲ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ್ ಎಂದು ಕರೆ ಕೊಟ್ಟರೆ 2.5 ವರ್ಷ ಕಾಲ ಪ್ರತಿ ಭಾನುವಾರ ಸ್ವಚ್ಛ ಭಾರತ ಸ್ವಚ್ಛ ರಾಯಚೂರು ಅಂತ ಕಾರ್ಯಕ್ರಮ ಮಾಡ್ತಾ ಬಂದಿದ್ದರು. 50ನೇ ಸ್ವಚ್ಛ ಭಾರತ್ 50 ಸ್ಥಳಗಳೇ ಮಾಡಿದರು, 100ನೇ ಸ್ವಚ್ಛ ಭಾರತ್ 100 ಸ್ಥಳಗಳೇ ಮಾಡಿದರು. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆ ಒಂದು ಪ್ರಶಂಸಾ ಪತ್ರವನ್ನು ನಮ್ಮ ಸಂಘಕ್ಕೆ ಬಂದಿತ್ತು. ಇಂಥ ಒಂದು ಹಲವಾರು ಕಾರ್ಯಗಳು ನಮ್ಮ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಮುಂದೆ ಇದ್ದ ಯುವಕರು ಜೂನಿಯರ್ ವೀರ ಸಾವರ್ಕರ್ ಅಂತ ಹೇಳ್ತೀವಿ. ಆ ಯುವಕರಿಗೆ ನಾವು ಸೈಕಲ್ ರೇಸ್ ಆಡಿಸಿವಿ, ಲೆಮನ್ ಸ್ಪೂನ್ ಆಡಿಸಿವಿ. ಎಲ್ಲ ಆಡಿಸಿದ ಹುಡುಗರು ಇವತ್ತು ತಮ್ಮ ಹೆಗಲಿಗೆ ಗಣಪತಿಯನ್ನು ಹಿಡ್ಕೊಂಡು 5 ದಿನ ತಮ್ಮ ಎಲ್ಲ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮನ್ನ ಸುಮ್ಮನೆ ಕೂಡಿಸಿ ತಾವೇ ಎಲ್ಲ ಕಾರ್ಯಕ್ರಮಗಳು ಮಾಡುತ್ತಾ ಹೋಗ್ತಿದ್ದಾರೆ. ಇಂಥ ಯುವಕರು ನಮ್ಮ ಜೊತೆ ಇದ್ದಾರೆ ಎಂದು ನಮಗೆ ಒಂದು ಸಲ ಹೆಮ್ಮೆ ಅನಿಸುತ್ತದೆ. ಆ ವಿಘ್ನ ವಿನಾಶಕ ಗಣಪತಿಯ ಆಶೀರ್ವಾದ ಆ ಯುವಕರ ಜೊತೆ ಸದಾ ಇರಲಿ ಎಂದು ಹೇಳುತ್ತಾ ನನಗೆ ಅವಕಾಶ. ಈ ಸಂದರ್ಭದಲ್ಲಿ ಪ್ರಮುಖರಾದ ದೇವೇಂದ್ರಪ್ಪ, ಡಾಕ್ಟರ್ ಸುನೀತಾ, ಗುರುನಾಥರಾವ್, ರಾಘವೇಂದ್ರ, ವಿಜಯಲಕ್ಷ್ಮಿ, ಶಶಿರಾಜ್ ಮಸ್ಕಿ, ಎನ್ ವಿನಾಯಕರಾವ್, ಶಶಿರಾಜ್ ಇಟಗಿ, ನರೇಶ್ ರೆಡ್ಡಿ, ಡಾಕ್ಟರ್ ಸಂಜೀವ್ ಶೆಟ್ಟಿ ಸೇರಿದಂತೆ ಅನೇಕರಿದ್ದರು.
38ನೇ ವರ್ಷದ ಗಣೇಶ ಉತ್ಸವ ಸಮಾರಂಭದ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಲಾಯಿತು. 38ನೇ ವರ್ಷದ ಗಣೇಶ ಉತ್ಸವ ಸಂಭ್ರಮ ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶನ ಚತುರ್ಥಿ ಪರಮೇಶ್ವರ ವಿಶೇಷ ಅಲಂಕಾರದಿಂದ ಆರ್ಯವೈಶ್ಯ ಗಣೇಶ ಉತ್ಸವ ಸಮಿತಿಯಿಂದ ಗಣೇಶ ಮೂರ್ತಿಯನ್ನು ನಗರೇಶ್ವರ ದೇವಸ್ಥಾನದಿಂದ ಭಕ್ತಿಯಿಂದ ಡೊಳ್ಳು ಕುಣಿತ ನಡು ರಸ್ತೆಯಲ್ಲಿ ರಂಗೋಲಿಯನ್ನು ಹಾಕಿ ಪಟಾಕಿಯಿಂದ ಸಂಭ್ರಮಿಸುತ್ತ ಗೀತಾ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಹನುಮಾನ್ ಟೆಂಪಲ್ ಪ್ರಧಾನ ಅರ್ಚಕರಾದಂತಹ ಪವನ್ ಆಚಾರ್ಯ ಉದ್ಘಾಟಿಸಿದರು. ನಗರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಸಾವಿತ್ರಿ ಪುರುಷೋತ್ತಮ್, ಗೀತಾ ಮಂದಿರದ ಅಧ್ಯಕ್ಷರಾದಂತಹ ಗಾಣದಾಳ್ ಲಕ್ಷ್ಮೀಪತಿ ಚಾಲನೆ ನೀಡಿದರು. ಗಾಂಧಾ ತಿಪ್ಪಯ್ಯ 38ನೇ ಗಣೇಶ ಉತ್ಸವ ಸಮಿತಿ ತಂಡ ರಚನೆಯಾಗಿದೆ. ಎಂಆರ್ ಶ್ರೀಕಾಂತ್, ಸಾವಿತ್ರಿ, ಶ್ರೀಕರ್ ನಾಗ್, ಗಾಂಧಾಳ್ ತಿಪ್ಪಯ್ಯ 38ನೇ ಗಣೇಶ ಉತ್ಸವ ಸಮಿತಿ ತಂಡ ರಚನೆಯಾಗಿದ್ದು, ಸಮಿತಿ ಅಧ್ಯಕ್ಷರಾದ ಎಂಆರ್ ಅಸ್ತೋಷ್, ಕಾರ್ಯದರ್ಶಿಯಾದ ಗಾರ ವೆಂಕಟೇಶ್, ಖಜಾಂಚಿಯಾದ ಗೋಪಿನಾಥ್ ಮತ್ತು ಸಲಹೆಗಾರರಾದ ಗಾಂಧಾಳ್ ತಿಪ್ಪಯ್ಯ ಶೆಟ್ಟಿ, ಎಲ್ಲೂರು ಗೋಪಾಲಯ್ಯ, ಪದ್ಮರಾಜ್, ಚಿತ್ರಾಲ, ರಮೇಶ್, ಶೆಟ್ಟಿ ನಾಗರಾಜ್, ಎಂಆರ್ ಈರಣ್ಣ, ಜಟ್ರಾಂ ಶ್ರೀನಿವಾಸ್, ಜಗದೀಶ್ ಗುಪ್ತಾ, ಎಂಆರ್ ದತ್ತಾತ್ರೇಯ, ಮುದ್ಗಲ್ ಈರಣ್ಣ, ಎಂಆರ್ ಶ್ರೀನಿವಾಸ್, ದೇವನಪಲ್ಲಿ ಶ್ರೀನಿವಾಸ್, ಆಲೂರು ವೆಂಕಟೇಶ್, ಕುಸುಮೂರ್ತಿ ಪ್ರದೀಪ್, ಮಂಚಾಲ್ ಕಿರಣ್, ಎಂಆರ್ ರಾಮು, ಮಠಮ ರಾಜೇಶ್, ಬಾಪೂರ ತಿರುಮಲ, ಚಾಗಿ ವೆಂಕಟೇಶ್, ಚಾಗಿ ವಿನೋದ್, ಮಡಿಚೆಟ್ಟಿ ಮಧುಕಾಂತ್, ಚಿಟ್ಟಿ ಮನೋಜ್, ಹೊಸಪೇಟ್ ರಾಮಚಂದ್ರ, ಪಿ ಅಂಬರೀಶ್, ಎಂಬಿಎನ್ಆರ್ ಶ್ರೀನಿವಾಸ್, ಅಣ್ಣ ಶ್ರೀಕಾಂತ್, ಮುದ್ಗಲ್ ಸೀತಾರಾಮ್, ಪ್ರಮೋದ್ ಸೇರಿದಂತೆ ಹಲವಾರು ಆರ್ಯವೈಶ್ಯ ಯೂತ್ ಮುಖಂಡರು ಮತ್ತು ಹಿರಿಯರು, ಮಹಿಳೆಯರು, ಸಾವಿರಾರು ಸಂಖ್ಯೆಯಲ್ಲಿ ಜನರು ಮೆರವಣಿಗೆ ಮೂಲಕ ಅತಿ ವಿಜೃಂಭಣೆಯಿಂದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಯಿತು. ನಗರೇಶ್ವರ ದೇವಸ್ಥಾನದ ಅಧ್ಯಕ್ಷರಾದಂತಹ ಸಾವಿತ್ರಿ ಪುರುಷೋತ್ತಮ್ ಮಾತನಾಡಿದರು. ಗೀತಾ ಮಂದಿರದ ಗಣೇಶನನ್ನು ನಗರೇಶ್ವರ ದೇವಸ್ಥಾನದಿಂದ ಗೀತಾ ಮಂದಿರಕ್ಕೆ ವಿಜೃಂಭಣೆಯಿಂದ ಈ ಒಂದು ಮೆರವಣಿಗೆ ಮುಖಾಂತರ ತೆಗೆದುಕೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಜನರು ಪಾಲ್ಗೊಂಡು ಶುಭ ಹಾರೈಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ಎಷ್ಟನೇ ಗಣೇಶ ಸರ್ ಇದು? ಎಷ್ಟನೇ ಗಣೇಶ ಸರ್ ಇದು? ಇದು ಸತತವಾಗಿ 38 ವರ್ಷಗಳಿಂದ ನಡೀತಾ ಇದೆ. ಇದು 38ನೇ ವರ್ಷದ ಗಣೇಶ ಉತ್ಸವ. ಗೀತಾ ಮಂದಿರ ಅಧ್ಯಕ್ಷರಾದಂತಹ ಗಾಣದಾಳ್ ಲಕ್ಷ್ಮೀಪತಿ ಚಾಲನೆ ನೀಡಿ ಮಾತನಾಡಿದರು. ಇವತ್ತು ಗಣೇಶನ ಚತುರ್ದಶಿ ಅಂಗವಾಗಿ ನಮ್ಮ ಸಮಾಜದ ಆರ್ಯವೈಶ್ಯ ಸಮಾಜದ ಗೀತಾ ಮಂದಿರದ ಸತತವಾಗಿ ಅತಿ ವಿಜೃಂಭಣೆಯಿಂದ ನೆರವೇರಿಸ್ತದೆ. ಈ ವರ್ಷ 38ನೇ ವರ್ಷ. ನಮ್ಮ ಈ ಯೂತ್ಲಿಂದ ಬಂತು, ನಾವು ಯೂತ್ ಅದನ್ನು ಆಗ್ತಾ ಇದ್ದಾರೆ. 38ನೇ ವರ್ಷ. ಪ್ರತಿ ವರ್ಷ ಕೂಡ ಇವತ್ತು ಪ್ರತಿಯೊಬ್ಬರು ನಾನು ಮುಂದೆ ಬರ್ತೀನಿ ಅಂತೇಳಿ ಈ ವರ್ಷ ನಮ್ಮ ಅಧ್ಯಕ್ಷರಾದ ಎಂಆರ್ ಅಶುತೋಷ್ ಮತ್ತು ಕಾರ್ಯದರ್ಶಿಗಳಾದ ಗಾರ ವೆಂಕಟೇಶ್ ಮತ್ತು ಕೋಶಾಧ್ಯಕ್ಷರಾದ ಗೋಪಿನಾಥ್ ಇವರು 3 ಜನ ಇವರ ನೇತೃತ್ವದಲ್ಲಿ ಅವರ ತಂಡ ಇವತ್ತೊಂದು ಯುವಕರ ತಂಡನ ಅತಿ ವಿಜೃಂಭಣೆಯಿಂದ 11 ದಿವಸ ನಮ್ಮ ಗೀತಾ ಮಂದಿರದಲ್ಲಿ ಕೂರಿಸಲಾಗ್ತದೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ 38 ವರ್ಷ ರಾಯಚೂರು ಮೆರವಣಿಗೆಯಲ್ಲಿ ನಮ್ಮದೇ ಫಸ್ಟ್ ಬರೋದು. ಇದೇ ರೀತಿ ಇದೇ ವರ್ಷ ಕೂಡ ನಮ್ಮ ಮತ್ತೇನೂ ಫಸ್ಟ್ ಮೆರವಣಿಗೆ ಬರ್ತೀವಿ ಅಂತೇಳಿ ನಾವು ಈ ಒಂದು ಮೆರವಣಿಗೆಯ ಅತಿ ವಿಜೃಂಭಣೆ ಇರ್ತದೆ. ಮೆರವಣಿಗೆ ಕೂಡ ಈ ಗೀತಾ ಮಂದಿರದ ಒಂದು ನೋಡ್ತಂತ ವಿಶೇಷವಾಗಿರ್ತದೆ. ಆ ಒಂದು ಗೀತಾ ಮಂದಿರ ರಾಯಚೂರು ಆರ್ಯವೈಶ್ಯ ಸಮಾಜ ಬಾಂಧವರು, ಸಮಾಜದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹಕಾರ ಕೊಟ್ಟು ನಮ್ಮ ಯೂತ್ಗೆ ಯಾವತ್ತೂ ಬೆನ್ನೆಲುಬಾಗಿ ನಿಂದಿರ್ತಾರೆ ಅಂತೇಳಿ
ಡಿ ರಾಂಪುರ್ ಗ್ರಾಮದ ಬಳಿ ಮತ್ತೊಂದು ಚಿರತೆ ಪತ್ತೆಯಾಗಿದ್ದು ನಾಗಾರ್ಜುನ ಕ್ಯಾಂಪ್ನ ರೈತ ವೀರೇಶ್ ಅವರ ಆಕಳ ಕರುವಿನ ಮೇಲೆ ದಾಳಿ ನಡೆಸಿ ಕರುವನ್ನು ಸಾಯಿಸಿದೆ. ತಾಲೂಕಿನ ಡಿ ರಾಂಪುರ ಗ್ರಾಮದ ಬಳಿ ಮತ್ತೊಂದು ಚಿರತೆ ಪ್ರತ್ಯಕ್ಷವಾಗಿದ್ದು ನಾಗಾರ್ಜುನ ಕ್ಯಾಂಪಿನ ರೈತ ವೀರೇಶ್ ಅವರ ಆಕಳ ಕರುವಿನ ಮೇಲೆ ದಾಳಿ ನಡೆಸಿ ಕರುವನ್ನು ಸಾಯಿಸಿದೆ. ಗ್ರಾಮದ ರಸ್ತೆಯ ಮೇಲೆ ಚಿರತೆ ಓಡಾಡಿದ ಹೆಜ್ಜೆ ಗುರುತುಗಳು ಪತ್ತೆಯಾಗಿವೆ. ಕಳೆದ ಜುಲೈನಲ್ಲಿ ಗ್ರಾಮದಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಬೋನಿಗೆ ಸಿಕ್ಕಿತು. ಆದರೆ ಈಗ ಮತ್ತೊಂದು ಚಿರತೆ ಪುನಃ ಗ್ರಾಮದ ಬಳಿ ಕಾಣಿಸಿಕೊಂಡಿದೆ. ಡಿ ರಾಂಪುರ ಮಾತ್ರವಲ್ಲದೆ ಮಲಿಯಾಬಾದ್ನಲ್ಲಿಯೂ ಚಿರತೆ ಕಾಣಿಸಿಕೊಂಡಿದೆ ಎನ್ನಲಾಗಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು 2 ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಿದ್ದಾರೆ. ಈ ಬೆಳವಣಿಗೆಯಿಂದ ಗ್ರಾಮಸ್ಥರು ಜೀವ ಭಯದಲ್ಲಿ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣವೇ ಬೋನು ಅಳವಡಿಸಿ ಚಿರತೆಯನ್ನು ಸೆರೆ ಹಿಡಿಯಬೇಕೆಂದು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನರ ಅಧಿಕಾರಿಗಳ ಸಹಕಾರದ ಕೊರತೆಯಿಂದ 25,000 ಪ್ರಕರಣಗಳು ಬಾಕಿ. ಉಪಲೋಕಾಯುಕ್ತ ಬಿ ವೀರಪ್ಪ. ಧರ್ಮಸ್ಥಳದ ಅಪಪ್ರಚಾರದ ವಿರುದ್ಧ ಧರ್ಮಸ್ಥಳ ಸತ್ಯಯಾತ್ರೆ ಆಗಸ್ಟ್ 31ಕ್ಕೆ ವಿರೂಪಾಕ್ಷಿ. ಉಪಲೋಕಾಯುಕ್ತರ 2ನೇ ದಿನದ ಅನಿರೀಕ್ಷಿತ ಭೇಟಿ. ಮಾನ್ವಿಯಲ್ಲಿ ಆಗಸ್ಟ್ 31ರಂದು ಶ್ರೀ ಜಗನ್ನಾಥ ದಾಸರು 2 ಧ್ವನಿ ಸುರುಳಿ ಬಿಡುಗಡೆ. ಮಧುಸೂದನ್. ಹಬ್ಬಗಳು ಸಂಸ್ಕೃತಿ ಸಂಸ್ಕಾರವನ್ನು ಜಾಗೃತಗೊಳಿಸುತ್ತವೆ. ಸ್ಮಿತಕ್ಕ. ಆರ್ಯವೈಶ್ಯ ಗೀತಾ ಮಂದಿರದಲ್ಲಿ 38ನೇ ವರ್ಷದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ. ಮತ್ತು ಡಿ ರಾಂಪುರನಲ್ಲಿ ಚಿರತೆಗೆ ಆಕಳು ಕರು ಬಲಿ ಆತಂಕ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, ಸ್ಟೇಷನ್ ರೋಡ್, ರಾಯಚೂರು. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.